ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ದಕ್ಷಗೌಡ ಚಾನೆಲ್. ನಾನು ನಿಮ್ಮ ಪ್ರೀತಿಯ ದಕ್ಷಗೌಡ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಸೊ ಇವಾಗ ಟೈಮ್ ಬಂದು 4:51 ಆಯ್ತಾ. ಎದ್ದಿದ್ದು 4:15 ಕರೆಕ್ಟಾಗಿ. ನಾನು ನನ್ನ ಮಗಳನ್ನ ಎತ್ಕೊಬಂದು ಸಪ್ರೇಟಾಗಿ ಕೆಳಗಡೆ ನನಗೆ ಎಲ್ಲಿ ಅವಳು ಈಸಿಯಾಗಿ ಸಿಗ್ತಾಳೆ ಆ ರೂಮಲ್ಲಿ ಮಲಗಿಸ್ಕೊಂಡು, ಬಿಕಾಸ್ ಅವಳಿಗೆ ಅಲ್ಲೇ ಬಿಟ್ಬಿಟ್ಟು ಬಂದರೆ ಅವ್ರ ಅಪ್ಪ ಶುರು ಹಚ್ಕೊತಾರೆ, ಅಯ್ಯೋ ಅವಳು ಎದ್ಬಿಟ್ಲು, ನಂಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅಂತೆಲ್ಲ ಶುರು ಮಾಡ್ಕೊತಾರೆ. ಸೊ ಅದು ಡಿಸ್ಕಷನ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಅಂತ ಅವಳನ್ನ ಸಪ್ರೇಟ್ ರೂಮಿಗೆ ಕರ್ಕೊಬಂದು ಅವಳನ್ನ ವಾಪಸ್ ಮಲಗಕ್ಕೆ ಹಾಕಿ, ಆಮೇಲೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಬರೋ ಅಷ್ಟರಲ್ಲಿ 4:51 ಆಯಿತು. ದಿಸ್ ವಾಸ್ ದ ರೀಸನ್ ವೈ 4:15 ಎದ್ದೇಳೋದು ಅಂತ ಇಟ್ಟಿದ್ದೆ. ಯಾಕಂದರೆ ನಾನು ಫುಲ್ ಥಿಂಕ್ ಮಾಡ್ತಾ ಇದ್ದೆ 5 ಗಂಟೆಗಿದ್ರೆ ನಾನು ಇದೆಲ್ಲ ಮುಗಿಸೋಷ್ಟರಲ್ಲಿ 5:30 5:45 ಆಗ್ಬಿಡುತ್ತೆ, ಇನ್ನೇನು 6 ಗಂಟೆ ಆಗೇ ಬಿಡುತ್ತೆ, 1 ಅವರ್ ಗೊತ್ತಿಲ್ದಂಗೆ ಪಾಸ್ ಆಗ್ಬಿಡುತ್ತೆ. 6 ಗಂಟೆ ಆಗ್ತಿದ್ದಂಗೆ ಇನ್ನು ಮಾಮೂಲಿ ಬೈ ಮಿಸ್ಟೇಕಾಗಿ ನನ್ನ ಮಗಳು ಎದ್ಬಿಡೋದು, ಇಲ್ಲ ನನ್ನ ಹಸ್ಬೆಂಡ್ ಎದ್ದು ಬಂದ್ಬಿಡೋದು, ಇಲ್ಲ ಹಂಗೇನೆ ಲೇಟ್ ಆಗೇ ಆಗ್ಬಿಡುತ್ತೆ. ಅದಕ್ಕೆ 4:15 ಚೂಸ್ ಮಾಡಿದೆ. ಈ ಅರ್ಧ ಗಂಟೆ ಈ ಥರ ಎಲ್ಲ ಡಿಲೇ ಏನಾಗುತ್ತೆ ಅದೆಲ್ಲ ಕೋಪಪ್ ಮಾಡಿಕೊಂಡು 5 o'clock ನಮ್ಮ ಟೈಮ್ನ ಯೂಸ್ ಮಾಡೋಣ ಅಂತ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ರಿ. ಅದು ಸ್ಟೋರಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನೀವು ರೆಸ್ಪಾಂಡ್ ಮಾಡೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ. ಸೊ ನೀವು ವೆಯ್ಟ್ ಮಾಡ್ತಾ ಇದ್ರಿ, ನೀವು ಕಾಯ್ತಾ ಇದ್ರಿ. ನಾನು ಬ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬಲ್ಲಿ, ಯಾರೊಬ್ರು ಹಾಕಿದ್ರಿ, ಯಾವಾಗಲೂ ಹೋಗ್ತೀರಾ ಯೂಟ್ಯೂಬಲ್ಲಿ ಚೆಕ್ ಮಾಡ್ತೀರಾ, ನನ್ನ ಬ್ಲಾಗ್ಸ್ ಬಂದಿರಲ್ಲ, ಬೇಜಾರಾಗಿರುತ್ತೆ. ಸೊ ಅದೆಲ್ಲ ಹೇಳಿದ್ರಿ. ಇದು ನೋಡಿ ನನ್ನ ಅಡುಗೆ ಮನೆ ಗತಿ ಇವತ್ತು ಸ್ವಲ್ಪ ಹಿಂಗಿದೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಡೇ ಅಲ್ವಾ 4:15 ಎದ್ದೇಳೋದು. ಸೊ ನಾನೇನು ಮಾಡಿದೆ, ಬೇಗ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ನಾನು ಮಲಗಿದಾಗ ಹತ್ತತ್ರ 10:30 ಅನಿಸುತ್ತೆ ಆಯಿತಾ. ನಾನು ಮಲಗ್ತಿದ್ದೆ ಲೇಟು, 11:30 12 ಗಂಟೆ 1 ಗಂಟೆ ಆ ಥರ ಮಲಗ್ತಾ ಇದ್ದೆ. ಸೊ 10:30 ನಾನು ಆ್ಯಕ್ಚುಲಾಗಿ ಟಾರ್ಗೆಟ್ ಮಾಡಿದ್ದು 9 ಗಂಟೆ, ಬಟ್ ಮಕ್ಕಳಿರೋ ಮನೇಲಿ ಗೊತ್ತಲ್ವ ಮೇಲೆ ಕೆಳಗೆ. ಸೊ 10:30 ಆಯಿತು ನಾನು ಮಲ್ಕೊಂಡಾಗ. ಏನಾಯಿತು, ಎಲ್ಲನೂ ಹಂಗೆ ಇಟ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟೆ. ಯಾಕಂದರೆ ನಾನು ಕ್ಲೀನ್ ನಾವು ಯೂಶ್ವಲಿ ನಮ್ಮ ಮನೇಲಿ ಹೆಂಗೆ ಪ್ರಾಕ್ಟೀಸ್ ಅಂದರೆ ನಾವು ರಾತ್ರಿನೇ ಫುಲ್ ಮನೇನ ಕ್ಲೀನ್ ಮಾಡಿ ಮಲ್ಗೋದು ಆಯಿತಾ. ಸೊ ಅದೇ ಪ್ರಾಕ್ಟೀಸು. ಬೆಳಗ್ಗೆ ಎದ್ದಾಗ ಸೊ ದಟ್ ನಮಗೆಲ್ಲ ಅವೈಲೇಬಲ್ ಇರುತ್ತೆ, ಈಸಿಯಾಗಿ ಕೆಲಸ ಮಾಡ್ಕೋಬೋದು ಅನ್ನೋದೊಂದು ಯೋಚನೆಯಲ್ಲಿ ರಾತ್ರಿನೇ ಕ್ಲೀನ್ ಮಾಡಿ ಮಲ್ಗೋದು. ನೆನ್ನೆ ಹೆಂಗಿದೆ ಹಂಗೆ ಬಿಸಾಕ್ಬಿಟ್ಟು ಮಲ್ಕೊಂಡ್ಬಿಡೋಣ, ಬೆಳಗ್ಗೆ ಎದ್ದು ನೋಡೋಣ ಎಲ್ಲನೂ ಅವಾಗ ಕ್ಲೀನ್ ಮಾಡ್ಕೊಳ್ಳೋಣ, ಏನಾಗಲ್ಲ. ಯಾಕಂದರೆ ನಾನು ರಾತ್ರಿ ಮಲ್ಗೋದೇ 1 ಗಂಟೆ ಮಾಡಿಬಿಟ್ರೆ ಇನ್ನು ಎದ್ದೇಳೋದು ಯಾವಾಗ, ಏನೇ ಕಾರಣಕ್ಕೂ 1 ಗಂಟೆಗೆ ಮಲ್ಗ 4 ಗಂಟೆಗಂತೂ ನಂಗೆ ಎದ್ದೇಳೋಕ್ಕಾಗಲ್ಲ. ಬಿಕಾಸ್ ನನಗೇನು ಗೊತ್ತಾ, ಬೆಳಿಗ್ಗೆ ಬೇಗ ಎದ್ದರೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ಆ್ಯಂಡ್ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ನಾನು ತಿನ್ಬಿಡ್ಬೇಕು. ಸೊ ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಎದ್ದೇಳ್ತಾ ಇರಲಿಲ್ಲ. ಇವತ್ತು 10:30 ಮಲ್ಗಿ ಸಫಿಷಿಯೆಂಟಾಗಿ 7 ಅವರ್ ನಿದ್ದೆ ಮಾಡಿದ್ರೆ ನನಗೂ ಬೆಳಿಗ್ಗೆ ಎದ್ದೇಳಕ್ಕೆ ಈಸಿ ಆಗುತ್ತೆ ಅಂತ 10:30 ಮಲಗ್ಬಿಟ್ಟೆ. ಇವಾಗ ನನ್ನ ಹಸ್ಬೆಂಡ್ ನಂಗೆ ಈಸಿ ಆಗಲಿ ಅಂತ ಅಟ್ಲೀಸ್ಟ್ ಪಾತ್ರೆ ತೊಳೆದಿಟ್ಬಿಟ್ಟು ಹೋಗಿದ್ದಾರೆ. ಇದನ್ನೆಲ್ಲ ಜೋಣಿಸ್ಕೊಂಡ್ಬಿಡ್ತೀನಿ. ಬಾಕಿ ಇದೆಲ್ಲ ಇನ್ನು ಅಡುಗೆ ಮನೆ ಸ್ಲ್ಯಾಬ್ ಎಲ್ಲ ಅವ್ರು ಕ್ಲೀನ್ ಮಾಡೋಕ್ಕೆ ಬರಲ್ಲ, ಅದೆಲ್ಲ ನಾನೇ ಮಾಡ್ಕೋಬೇಕು ನೀಟಾಗಿ. ಅಟ್ಲೀಸ್ಟ್ ಒಂದು ಮೇಜರ್ ವರ್ಕ್ ನನಗೆ ಕಮ್ಮಿ ಮಾಡ್ಕೊಟ್ಟಿರೋದಕ್ಕೆ ಇನ್ನು ಬಾಕಿದನ್ನ ಮಾಡ್ಕೋಬೋದು. ಇದಂತೂ ನನ್ನ ಹಸ್ಬೆಂಡ್ ಯಾವಾಗಲೂ ಥ್ಯಾಂಕ್ ಯು ಅಂತ ಹೇಳಲೇಬೇಕು. ಬಿಕಾಸ್ ಅವ್ರ ಕೈಯಲ್ಲಿ ಆಗಲ್ಲ, ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಬರ್ತಾಳೆ, ಇನ್ನು ಬೆಳಿಗ್ಗೆ ಹೆಂಗೆ ಅಡುಗೆ ಮಾಡ್ತಾಳೆ ಅನ್ನೋ ಒಂದೇ ಯೋಚನೆಯಲ್ಲಿ ಅವ್ರ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿರ್ತಾರೆ. ಇವಾಗ ನಾನು ಇದನ್ನು ಜೋಣಿಸ್ಕೊಂಡ್ಬಿಟ್ಟು ಅಡುಗೆ ಮನೆ ಎಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲರೂ ಕೇಳಿದ್ರೆ ಏನು ಮಾಡೋದು 4:15 ಎದ್ಬಿಟ್ಟು ಏನು ಮಾಡ್ತೀರಾ ಈ ಚಳಿಯಲ್ಲಿ ಮಳೆಯಲ್ಲಿ, ಹೆಂಗೆ ಎದ್ದೇಳ್ತೀರಾ, ಯಾಕೆ ನಮಗೂ ಗೊತ್ತಿಲ್ಲ. ಏನಂತ ಹೇಳಿದ್ರೆ 4:15 ನಾನು ಚಿಕ್ಕ ವಯಸ್ಸಿಂದನೂ ಓದಿರೋದು ಬೆಳಗ್ಗೆ ಬೇಗ ಎದ್ದೇಳೋರು ತುಂಬ ಸಕ್ಸಸ್ಫುಲ್ ಪೀಪಲ್ ಯಾವಾಗಲೂ ಬೆಳಗ್ಗೆ ಬೇಗ ಎದ್ದೇಳ್ತಾರೆ ಅನ್ನೋದನ್ನ ನಾನು ಕೇಳಿದ್ದೀನಿ. ಆ್ಯಂಡ್ ಅದನ್ನೇ ಯಾವಾಗಲೂ ಎಲ್ಲರೂ ಅದನ್ನೇ ಹೇಳಿರೋದು ಆಯಿತಾ. ಸೊ ಓಕೆ 4:15 ಎದ್ದೇಳ್ತೀವಿ. 4:15 ನಾನು ಈಗ ಯೂಶಲ್ ಆಗಿ ಎದ್ದೇಳೋದು 6 ಗಂಟೆ 6:15 ಅಂದರೆ ಈ 2 ಅವರ್ ಎಕ್ಸ್ಟ್ರಾ ಸಿಗ್ತಾ ಇದೆ. ಸೊ ನಮ್ಮ ಡೇನೇ 2 ಅವರ್ ಮುಂಚೆ ಸ್ಟಾರ್ಟ್ ಮಾಡೋದ್ರಲ್ಲಿ ಯಾವ ಥರ ಇರುತ್ತೆ ನಮ್ಮ ಲೈಫ್ ಸ್ಟೈಲು ಅನ್ನೋದು ತಿಳ್ಕೊಳ್ಳೋಣ ಅಂತ ನಾನು ಇದನ್ನು ಮಾಡ್ತಾ ಇರೋದು. ಇನ್ ಕೇಸ್ ಇವತ್ತು ಮಧ್ಯಾಹ್ನ ನಿದ್ದೆ ಬಂದರೆ ನಿದ್ದೆ ಹೊಡೆದ್ಬಿಡ್ತೀನಿ, ಗೊತ್ತಿಲ್ಲ. ಬಟ್ ನೋಡೋಣ ಈ ಡೇ ಹೇಗಿರುತ್ತೆ ಅಂತ. ನಾನು ನಿಮಗೆ ಮಾರ್ನಿಂಗ್ ರೂಟೀನ್ ಫುಲ್ ವ್ಲಾಗ್ ತೋರಿಸ್ತೀನಿ. ಫುಲ್ ಡೇ ವ್ಲಾಗ್ ಮಾಡೋದು ಡೌಟ್ ಇದೆ, ಬಟ್ ಏನೇನಾಗುತ್ತೆ ಅದೆಲ್ಲ ಕವರ್ ಮಾಡ್ತೀನಿ, ಅದೆಲ್ಲ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಪೂರ್ತಿ 11 ದಿನನೂ ನಾನು ವ್ಲಾಗ್ ಮಾಡೋಕ್ಕೆ ಹೋಗಲ್ಲ. ನನಗನ್ಸೋ ಪ್ರಕಾರ 1 ದಿನ ಬಿಟ್ಟು 1 ದಿನ ಅಥವಾ 2 ದಿನಕ್ಕೆ ಒಂದ್ಸತಿ ನಾನು ವೀಡಿಯೋಸ್ ಹಾಕೋಣ ಅಂತ ಯೋಚನೆ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನನಗೆ ತಿಳಿಸಿ. ಈಗ ಫಸ್ಟು ನಾನು ಎದ್ದ ತಕ್ಷಣ ಮುಖ ತೊಳೆದು ಎಲ್ಲ ರಿಫ್ರೆಶ್ ಆಗಿ ಬಂದಿದ್ದೀನಿ. ಅಡುಗೆ ಇಟ್ಟುಬಿಡೋಣ, ಹಂಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ, ಆಮೇಲೆ ನೋಡೋಣ ಏನು ಮಾಡೋಣ ಅಂತ. ಸರಿನಾ?
ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳೋದು ಬೆಸ್ಟ್ ಪಾರ್ಟ್ ಏನಂದರೆ ನನ್ನ ಮಗಳು ಮಲಗಿರ್ತಾಳೆ. ಸೊ ಇದೊಂಥರ ಬೆಸ್ಟ್ ಮೀ ಟೈಮ್ ಅಂತ ಹೇಳ್ಬೋದು. ಸೊ ನೀವೆಲ್ಲ ಬೆಳಿಗ್ಗೆ ಎದ್ಬಿಟ್ಟು ಏನೇನು ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆವಾಗ ನನಗೂ ಐಡಿಯಾ ಬರುತ್ತೆ, ಓಕೆ ಇದೆಲ್ಲ ಮಾಡ್ತಾ ಇದ್ದೀರಾ, ವಾವ್ ನೈಸ್ ಅಂತ. ಬೆಳಗ್ಗೆ ಎದ್ಬಿಟ್ಟು ಬರೀ ಮನೆ ಕೆಲಸ ಮಾಡ್ಬೇಕಂತೇನಿಲ್ಲ. ನಾವು ಎದ್ದು ನಮ್ಗೆ ಎಕ್ಸ್ಟ್ರಾ ಟೈಮ್ ಏನು ಸಿಗುತ್ತೆ ಅದನ್ನ ನಮ್ಮ ಪರ್ಸ್ನಲ್ ಡೆವಲಪ್ಮೆಂಟ್ಗೆ ಹೆಂಗೆ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಬರ್ತೀನಿ ಆಯಿತಾ. ಇಲ್ಲಾಂದರೆ ಇದೇ ಸೌಂಡ್ ಜಾಸ್ತಿ, ನನ್ನ ಮಾತಿಗೆ ಅಂತ ಬರೀ ಇದೇ ಸೌಂಡೇ ಇರುತ್ತೆ. ಅಡಿಗೆ ಮನೆ ಪಳ ಅಂತ ಇದೆ. ಅಬ್ಬಾ ಅಡಿಗೆ ಮನೆ ಕ್ಲೀನ್ ಇಲ್ಲ ಅಂದ್ರೆ ಇದ್ರಕ್ಕೆ ಮನ್ಸು ಬರಲ್ಲ ನನಗೆ. ಸೊ ಇವಾಗ ನಮ್ಮ ಅಮೂಲ್ಯವಾದ ಟೀನ ಪ್ರಿಪೇರ್ ಮಾಡ್ಕೊಳ್ಳೋಣ. ಮತ್ತೆ ಡೈಲ್ಯೂಟ್ ಮಾಡ್ತಾ ಇದ್ದೀನಿ. ಇವಾಗ ಒಂಥರ ಮಿಕ್ಸ್ ಆಫ್ ಡೈಲ್ಯೂಟಿಂಗು ಮಿಕ್ಸ್ ಆಫ್ ಗಟ್ಟಿ ಮೂಡ್ ಇದ್ದಂಗೆ ತಗೋತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಏಲಕ್ಕಿ ಟೀ ಸಿಂಪಲ್ ಆಗಿ. ಅದ್ರ ಜೊತೆಗೆ ಒಂದಿಷ್ಟು ಶುಂಠಿ ಇದೆ, ಶುಂಠಿನ ಹಾಕ್ಬಿಡೋಣ. ಎದ್ದ ತಕ್ಷಣ ಎಂಟಿ ಸ್ಟಮಕ್ಗೆ ನಾನು ಬಾಳೆಹಣ್ಣು ತಿಂದ ಅಭ್ಯಾಸ ಫ್ರೂಟ್ ತಿಂದ ಅಭ್ಯಾಸ ಅಲ್ಲ. ತೀರಾ ಬೇಗ ಎದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದೀನಿ. ಸೊ ಫ್ರೂಟ್ ತಿಂದ ಅಭ್ಯಾಸ ಆಗಲೇ ಹೊಟ್ಟೆ ಸ್ಟಾರ್ಟ್ ಆಗೋಗಿದೆ ನನಗೆ. ಈಗ ಟೈಮು 5:15. 5 ಕರೆಕ್ಟು, ಗೆಸ್ಸಿಂಗ್ ಅಲ್ಲೇ ಕರೆಕ್ಟಾಗಿ ಅವಳೆ 5:19 ಎಕ್ಸಾಕ್ಟ್ ಆಗಿ. ಇದು ಆಕ್ಚುಲಿ ಈ ಮ್ಯಾಂಗೋ ಒಂದು ಬ್ಯಾಗ್ ತುಂಬಾ ಇದೆ ನನ್ನ ಹತ್ರ. ಮಾವಿನಕಾಯಿ ತಂದಿದ್ರು ಆಯ್ತಾ. ಇದು ಹೆಸರು ಗೊತ್ತಿಲ್ಲ ಎಕ್ಸಾಕ್ಟ್ ಏನು ಅಂತ. ಇದು ಹಣ್ಣು ಕಾಯಿ ಕೂಡ ಹುಳಿ ಇರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು, ಅಷ್ಟು ಒಂಥರ ಸ್ವೀಟ್ ಆಗಿತ್ತು. ಇವಾಗ ಹಣ್ಣಾಗ್ತಾ ಇದೆ. ಇನ್ನೊಂಚೂರು ಹಣ್ಣಾಗ್ಬೇಕು ಅಂತ ಅನ್ಸುತ್ತೆ. ಇನ್ನೂ ಹಸಿರಿದೆ. ಆಕ್ಚುಲಿ ಉಪ್ಪಿನಕಾಯಿ ಹಾಕ್ಬೇಕಿದ್ರೆ ಅಂತ ಅನ್ಕೊಂಡಿದ್ದು. ಉಪ್ಪಿನಕಾಯಿ ಹಾಕೋಷ್ಟರಲ್ಲಿ ಇವರು ಹಣ್ಣು ಆಗ್ಬಿಟ್ಟಿದ್ದಾರೆ. ಸೊ ಇವಾಗ ಕಟ್ ಮಾಡ್ಲಾ ಇನ್ನೊಂಚೂರು ಹಣ್ಣಾದ್ಮೇಲೆ ಕಟ್ ಮಾಡ್ಲಾ ಗೊತ್ತಾಗ್ತಿಲ್ಲ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಇದು ಬ್ಯಾಕ್ಲಾಗ್ ಕೆಲಸಗಳು. ನನ್ನ ರೂಮ್ ಕ್ಲೀನಿಂಗು, ನಂದು ಶೇಣ ಕ್ಲೀನಿಂಗ್ ಇತ್ತು, ಅದನ್ನೆಲ್ಲ ಮಾಡೋಣ ಅನ್ಕೋತೀನಿ. ಇನ್ನೊಂದು ಕಡೆ ನಾನು ಟು ಡು ಲಿಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ನಂದು ಪ್ಲಾನಿಂಗ್ ಮಾಡ್ಕೊಳ್ಳೋಣ, ಫುಲ್ ದಿನದ್ದು ಆರ್ಗನೈಸಿಂಗ್ ಅಂತ ಅನ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಹೊರಗಡೆ ಹೋಗ್ಬಿಟ್ಟು ನನ್ನ ಗಿಡಗಳನ್ನ ನೋಡೋದ ಅಂತ ಅನ್ಕೊತಾ ಇದ್ದೀನಿ. ಅಂದ್ರೆ ಯೋಚನೆ ಮಾಡಿ, ಇಷ್ಟು ದಿನದಿಂದ ಎಷ್ಟೊಂದು ಕೆಲಸಗಳು ಬ್ಯಾಕ್ಲಾಗ್ ಇದ್ರು ಟೈಮ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇದೆಲ್ಲ ಕೆಲಸನ ಸೈಡಲ್ಲಿ ಇಟ್ಬಿಟ್ಟು ಮಾಡಬೇಕಾಗಿದ್ದ ಮೇನ್ ಕೆಲಸ ಮಾತ್ರ ಮಾಡಿ ಮುಗಿಸ್ತಾ ಇದ್ವಿ. ಸೊ ಇವಾಗ ಟೈಮ್ ಇರೋದ್ರಿಂದ ಏನೇನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ದಿನಕ್ಕೊಂದು ಎತ್ಕೊಳ್ಳೋಣ. ಕತ್ಲೆಯಲ್ಲಂತೂ ನಾನು ಆಚೆ ಹೋಗಲ್ಲ. ಅದ್ರದ್ದೊಂದು ಬ್ಯಾಗ್ ಫುಲ್ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿನೇ ಇದೆ. ಬೆಳಕಾಗ ತನಕ ಅಂತೂ ನಾನು ಆಚೆ ಹೋಗಲ್ಲ. ಅಟ್ಲೀಸ್ಟ್ ತಿಳಿ ಬೆಳಕಾರು ಬರಲೇಬೇಕು. ನಾನು ಒಬ್ಬಳೇ ಆಚೆ ಹೋಗಲ್ಲ, ಯಾರು ಇದ್ರೆ ಹೋಗ್ತೇನೆ. ಟೀ ಕೂಡ ರೆಡಿ. ಸೊ ಫ್ಲಾಶ್ ಬ್ಯಾಕ್ ಸ್ಟೋರಿನ ನಾನು ರೂಮ್ ಕ್ಲೀನ್ ಮಾಡ್ತಾ ಮಾತಾಡ್ತೀನಿ. ಇವಾಗ ಫಸ್ಟ್ ಟೀ ಕುಡ್ಕೊಂಡ್ ಬಂದ್ಬಿಡ್ತೇನೆ, ಸರಿನಾ? ನಿನ್ನೆ ನನ್ನ ಹಸ್ಬೆಂಡ್ ಒಂದು ಕಂಡೀಷನ್ ಹಾಕಿದ್ರು ಆಯ್ತಾ. ಆ ಕಂಡೀಷನ್ನ ನಾನು ಮರ್ತೋಗ್ಬಿಟ್ಟಿದ್ದೆ. ನೀನು ಎಷ್ಟೊತ್ತಿಗಾರು ಎದ್ದೇಳಮ್ಮ, ಏನಾದ್ರು ಮಾಡು, ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟಿರು. ನಾನು ಕೇಳೋದು ಬರ್ತಿದ್ದಂಗೆ ನನಗೆ ಬ್ರೇಕ್ಫಾಸ್ಟ್ ರೆಡಿ ಇದ್ಬಿಡ್ಬೇಕು ಅಷ್ಟೇ ಅಂತ ಒಂದು ಡೈಲಾಗ್ ಹೊಡೆದಿದ್ರು. ಸೊ ಅದನ್ನ ನಾನು ಮರ್ತೋಗಿದೆ. ಅದಕ್ಕೋಸ್ಕರ ನಾನು ಈಗ ರೂಮ್ ಕ್ಲೀನಿಂಗು, ಟು ಡು ಲಿಸ್ಟ್ ಎಲ್ಲಾನು ಸಡನ್ ಇಟ್ಬಿಟ್ಟು ಫಸ್ಟು ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಟ್ಬಿಡ್ತೀನಿ. ಅದಾದ್ಮೇಲೆ ಬಾಕಿ ಕೆಲಸ ಮಾಡ್ಕೊಳ್ಳೋಣ. ಸೊ ಬ್ರೇಕ್ಫಾಸ್ಟ್ ಮಾತ್ರ ಅಲ್ಲ, ನಾನು ಇವಾಗ ಲಂಚ್ನು ಕೂಡ ಪ್ರಿಪೇರ್ ಮಾಡಿ ಇಡೋ ಪ್ಲ್ಯಾನಲ್ಲಿದ್ದೀನಿ. ಸೊ ದ್ಯಾಟ್ ಮತ್ತೆ ಅಡುಗೆ ಮನೆಗೆ ಬರದೇ ಇರಲಿ ಅಂತ. 4:15 ಎದ್ದೇಳ್ತಾ ಇದ್ದೀವಿ.
ಇನ್ನು ಇಡೀ ದಿನ ಅಡುಗೆ ಮನೆಗೆ ಬರ್ಬೇಕಂದ್ರೆ ಏನು ಮೀನಿಂಗ್ ಹೇಳಿ? ಎಷ್ಟೊಂದು ಜನ ಕೇಳಿದ್ರಿ ಈ ಕುಕ್ಕರ್ದು ಒಂದಿನ ರಿವ್ಯೂ ಮಾಡಿ ತೋರಿಸಿ ಅಂತ. ತೋರಿಸ್ತೀನಿ. ಸೊ ನಾಳೆ ನಾಳಿದ್ದು ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಂಡು ತೋರಿಸ್ತೀನಿ. ಕುಕ್ಕರ್ದೇ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ತೋರಿಸ್ತೀನಿ. ಇವಾಗ ಹಿಂಗೆ ವಿಡಿಯೋ ಮಧ್ಯದಲ್ಲಿ ಹಾಕಿದ್ರೆ ಯಾರಿಗೂ ಅಷ್ಟೊಂದು ಗೊತ್ತಾಗಲ್ಲ. ಸೊ ಕುಕ್ಕರ್ದು ಅಂತಾನೆ ಸಪ್ರೇಟ್ ವ್ಲಾಗ್ ಮಾಡಿ ತೋರಿಸ್ತೀನಿ ಆಯ್ತಾ. ಹಿಂಗೆ ರೆಡಿ ಮಾಡ್ಕೋತಾ ಮಾತಾಡೋಣ. ಏನಂತ ಹೇಳಿದ್ರೆ, ನನಗೆ ಕತ್ಲೆ ಇರ್ಬೇಕಾದ್ರೆ ಆಚೆ ಹೋಗೋಕ್ಕಾಗಲ್ಲ. ಅಂದರೆ ಸ್ಪೆಷಲಿ ಈ ಬೆಳಗಿನ ಜಾವದ ಕತ್ಲೆ ಆ್ಯಂಡ್ ಒಂದು 9 ಗಂಟೆ ಮೇಲೆಲ್ಲ ನಾನು ಒಬ್ಬಳೇ ಹೋಗಲ್ಲ. ನನ್ನ ಹಸ್ಬೆಂಡ್ ಇರಬೇಕು ಜೊತೆಗೆ, ಇಲ್ಲ ಅಂದರೆ ನಾನು ಹೋಗಲ್ಲ. ಇಲ್ಲ ಬೇರೆ ಯಾರು ಇರಬೇಕು ನಾನು ಆಚೆ ಹೋಗ್ಬೇಕು ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ನಾನು ಮಧ್ಯರಾತ್ರಿ ಒಬ್ಬೊಬ್ಬಳೇ ಓಡಾಡಿರೋದು ಉಂಟು. 2 ಗಂಟೆ ಅನ್ನಂಗಿಲ್ಲ, 3 ಗಂಟೆ ಅನ್ನಂಗಿಲ್ಲ, 4 ಗಂಟೆ ಅನ್ನಂಗಿಲ್ಲ. ಏನು ಭಯ ಅಂತ ಒಬ್ಬೊಬ್ಳೆ, ಮದುವೆಗಿನ ಮುಂಚೆ ಎಲ್ಲ ಒಬ್ಬೊಬ್ಳೆ ತುಂಬ ತಿರುಗಾಡ್ತಾ ಇದ್ದೆ. ಸೊ ನನಗೆ ಭಯ ಅನ್ನೋದೇ ಇರಲಿಲ್ಲ. ನಿಮಗೆ ಗೊತ್ತು, ನಾನೊಂದು 2.5 ವರ್ಷ ಡಿಪ್ರೆಷನಲ್ಲಿ ಇದ್ದೆ ಅಂತ. ಆವಾಗ ನನಗೆ ಡಿಪ್ರೆಷನಲ್ಲಿ ಇದ್ದಾಗ ನನ್ನನ್ನು ನಾನೇ ಬ್ಲಾಕ್ ಫುಲ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದೆ. ಬರೀ ಅವಶ್ಯಕತೆ ಇದ್ದಾಗ ಮಾತ್ರ ಮನೆಯಿಂದ ಆಚೆ ಕಾಲಿಡ್ತಾ ಇದ್ದಿದ್ದು, ಇಲ್ಲಾಂದ್ರೆ ಆಚೆ ಹೋಗ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದ್ರೆ ಆಚೆ ಹೋಗ್ತಾ ಇದೆ. ಮನೆ ಆಯಿತು, ನಾನಾಯಿತು, ನನ್ನ ಆಫೀಸ್ ಕೆಲಸ ಆಯಿತು, ನನ್ನ ಮಗು ಆಯಿತು. ಇಷ್ಟು ಬಿಟ್ಟರೆ ಬೇರೆ ಆಚೆ ಕಡೆ ಏನಕ್ಕೆ ನೋಡಬೇಕು ಅಂತಲೂ ನಂಗೆ ಅನ್ನಿಸ್ತಾ ಇರಲಿಲ್ಲ. ಸೊ ಬರೀ ಕರ್ಟನ್ ತೆಗೆದ್ರೆ ವಿಂಡೋಲ್ ನೋಡ್ತಾ ಇರೋದು ಅಷ್ಟೇ. ಅದು ಬಿಟ್ಟರೆ ನಾನೇ ಆಚೆ ಹೋಗ್ಬೇಕು, ನೇಚರ್ ಎಂಜಾಯ್ ಮಾಡಬೇಕು, ಅದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದೆ. ಆ್ಯಂಡ್ ಜನಗಳಿಂದ, ಹ್ಯೂಮನ್ ಬೀಯಿಂಗ್ಸಿಂದ ದೂರ ಇರೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಇವಾಗ ಅದೆಲ್ಲ ಫೋಬಿಯಾ ಕನ್ವರ್ಟ್ ಆಗಿಬಿಟ್ಟಿದೆ. ಸೊ ಹೆಂಗಂದ್ರೆ ಕತ್ಲೆಯಲ್ಲಿ ಹೋದ್ರೆ ಆಚೆಗಡೆ ಒಂಥರ ಏನೋ ಒಳಗಡೆನೆ ಭಯ ಆಗುತ್ತೆ. ಆ್ಯಂಡ್ ಪೀಕ್ ಅವರ್ ಅಂದರೆ ತುಂಬ ಜನ ಇರೋ ಟೈಮಲ್ಲಿ ನಾನು ಆಚೆಗಡೆ ಹೋದಾಗ, ಅಂದರೆ ನಾನು ಒಬ್ಬಳೆ, ಜೊತೆಗೆ ನನ್ನ ಹಸ್ಬೆಂಡ್ ಎಲ್ಲ ಇದ್ದೆ, ಇಲ್ಲ ನಮ್ಮ ಅತ್ತೆ ಇದ್ದು, ಯಾರಿಗೂ ಸರಿ ಅವಾಗೇನು ಅನ್ಸಲ್ಲ. ನಾನು ಒಬ್ಬಳೇ ಅದನ್ನು ಫೇಸ್ ಮಾಡೋಕ್ಕೆ ಹೋದಾಗ ನನಗೆ ಹಾರ್ಟ್ ಪ್ಯಾಲ್ಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ಯಾಲ್ಪಿಟೇಷನ್ನ ಅವಾಯ್ಡ್ ಮಾಡೋಕ್ಕೆ ಅಂತ ನಾನು ಸ್ಟಾಪ್ ಮಾಡಿದೆ. ಇವಾಗ ನನ್ನ ಹಸ್ಬೆಂಡ್ ಚೆನ್ನಾಗಿ ಬೈದು ಸಣ್ಣ ಪುಟ್ಟದು ಚೇಂಜಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದೇ ಥರ ನಾನು ಡಿಪ್ರೆಷನಿಂದ ರಿಕವರ್ ಆಗಿರೋದು. ಸೊ ಕ್ಯಾಮ್ರಾ ಫೇಸ್ ಮಾಡೋದಾಗಲಿ, ಇಲ್ಲ ಈಗ ವ್ಲಾಗ್ಸ್ ಕ್ರಿಯೇಟ್ ಮಾಡೋದಾಗಲಿ, ಅದೆಲ್ಲ ನನ್ನ ಡಿಪ್ರೆಷನ್ನ ಬೀಟ್ ಮಾಡಿದ್ದಕ್ಕೆ ಅವೆಲ್ಲ ಸ್ಟಾರ್ಟ್ ಆಗಿದ್ದು. ಸೊ ಒಂದೊಂದು ಇವಾಗ 4:15 ಎದ್ದೇಳೋದು ಅಷ್ಟೇ. ನಾನು ಯಾಕೆ ಎದ್ದೇಳ್ತಾ ಇರಲಿಲ್ಲ ಅಂದರೆ, 4:15 ಇದೇನು ಮಾಡಲಿ, ಕತ್ಲೆ ಇರುತ್ತೆ. ಸೊ ಬೆಳಕಾಗೋ ತನಕ ಎದ್ದೇಳೋದು ಬೇಡ. ಈ ಯೋಚನೆಯಲ್ಲಿ ನನಗೆ ಬೆಳಿಗ್ಗೆ ಎದ್ದೇಳಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ನಾನು ಸ್ಕೂಲು ಕಾಲೇಜಲ್ಲೆಲ್ಲ ಇರಬೇಕಾದ್ರೆಲ್ಲ 4 ಗಂಟೆಗೆ ಎದ್ದೇಳ್ತಾ ಇದ್ದಿದ್ದು. ಯಾಕಂದ್ರೆ ನಾವು ಒಂದು 15-16 ಕಿಲೋಮೀಟರ್ ನಾನು ಟ್ರಾವೆಲ್ ಮಾಡಬೇಕಾಗ್ತಿತ್ತು. ಸೊ ಟ್ಯೂಷನ್ ಬೆಳಿಗ್ಗೆ 6 ಗಂಟೆಗೆ ಇರೋದು. ಅದಕ್ಕೋಸ್ಕರ ನಾನು 4:15 ಎದ್ದ ಅಭ್ಯಾಸನೇ ಇದೆ. ಆದರೆ ಇದೆಲ್ಲ ಆಗಿದ್ರಿಂದ ನಾನು ಅದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟಿದೆ. ಇವಾಗ ನಾನು ಫೋಬಿಯಾನ ಬೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲಾನು ಸ್ಟಾಪ್ ಮಾಡೋದು. ಬಿಕಾಸ್ ಅದೆಲ್ಲ ನನ್ನ ತಲೆಯಲ್ಲಿರೋದು ಅಂತ ನನಗೆ ಕಾನ್ಷಿಯಸ್ ಆಗಿ ಗೊತ್ತು. ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ಅವಾಗವಾಗ ನಂದು ಓಲ್ಡ್ ಮೆಮೊರೀಸ್ನ ರೀಟ್ರಿಗರ್ ಮಾಡುತ್ತೆ. ಸೊ ಅದು ರೀಟ್ರಿಗರ್ ಮಾಡಿದಾಗ ನನ್ನ ಬಾಡಿಲಿ ವೇರಿಯೇಷನ್ಸ್, ಸೊ ಮೆಂಟಲಿ ರೀಟ್ರಿಗರ್ ಆದಾಗ ಫಿಸಿಕಲಿ ಎಫೆಕ್ಟ್ ತೋರಿಸುತ್ತೆ. ಅದಕ್ಕೋಸ್ಕರ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಬೀಟ್ ಮಾಡೋಣ. ಈಗ ಫಸ್ಟ್ ಸ್ಟೆಪ್ ನಾನು 4:15 ಎದ್ದಿರೋದು ಆಯಿತಾ. ಸೊ ಮನೆ ಒಳಗಡೆ ಒಬ್ಬಳೇ ಓಡಾಡ್ಕೊಂಡಿರೋದು. ಸೊ ಇದು ನನ್ನ ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ಪು ನೋಡೋಣ, ಕತ್ಲೆಲಿ ಒಂಚೂರು, ಕತ್ಲೆ ಅಂದರೆ ಏನು ಮಧ್ಯರಾತ್ರಿ ಓಡಾಡಬೇಕು ಅಂತ ಅಲ್ಲ, ಆಚೆಗಡೆ ಹೋಗ್ಬೇಕು. ನಮ್ಮನೆ ಡೋರಿಂದ ಆಚೆ ಹೋಗೋಕ್ಕೂ ನಾನು ಇಷ್ಟಪಡ್ತಾ ಇಲ್ಲ. ಸೊ ಈ ಥರ ಕತ್ಲೆ ಇರಬೇಕಾದ್ರೆ ಅದನ್ನು ನಾನು ಸ್ಟಾಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಸಿಂಪಲ್ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೂಲಂಗಿ ಬೇಳೆ ಸಾರು. ಸೊ ಫಸ್ಟು ನಮ್ಮ ಅಡುಗೆಗೆ ಏನೇನು ಬೇಕೋ ತರಕಾರಿ ಎಲ್ಲ ಪ್ರೆಪ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಮಾಡ್ತಾ ಇರೋದು ಅವಲಕ್ಕಿ ಉಪ್ಪಿಟ್ಟು, ಅದ್ರ ಜೊತೆಗೆ ಸಿಂಪಲ್ ಬೇಳೆ ಸಾರು ಮಧ್ಯಾಹ್ನಕ್ಕೆ. ಅನ್ನಕ್ಕೆ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ಸೊ ಅನ್ನ ರೆಡಿ ಆಗ್ತಾ ಇದೆ, ಇನ್ನೊಂದು ಕಡೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ, ಇನ್ನೊಂದು ಕಡೆ ಅನ್ನ ಬೇಳೆ ಸಾರು, ಮೂಲಂಗಿ ಬೇಳೆ ಸಾರು ಮಾಡ್ತಾ ಇದ್ದೀನಿ, ಅದು ರೆಡಿ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ನಮ್ಗೆ ಮಿಕ್ಕಿರೋದು ಪ್ರೋಟೀನು ಮತ್ತು ತರಕಾರಿ. ಸೊ ತರಕಾರಿಗೆ ನಾನು ಇವತ್ತು ಎಲೆಕೋಸನ್ನ ಸ್ಟೀಮ್ ಮಾಡಿ ಅದನ್ನ ನಾನು ಸುಮ್ಮನೆ ಸಾಟೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಲೈಟಾಗಿ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕ್ಬಿಟ್ಟು, ಬರೀ ಎಲೆಕೋಸು ಹಾಕಲ್ಲ, ನಾನು ದಪ್ಪ ಮೆಣಸಿನ್ಕಾಯಿ ಕೂಡ ಹಾಕ್ತೀನಿ. ದಪ್ಪ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಸೊ ಎಲೆಕೋಸು ದಪ್ಪ ಮೆಣಸಿನ್ಕಾಯಿ ಎರಡೇ, ಅದನ್ನ ಸ್ಟೀಮಿಂಗ್ ಹಾಕ್ಬಿಟ್ರೆ ಅದು ಈಸಿ. ಎಲ್ಲ ಒಟ್ಟಿಗೆ ಚಾಪ್ ಮಾಡ್ಬಿಟ್ಟು ಮುಗಿಸ್ಬಿಡೋಣ. ನಾನಿವತ್ತು ಸ್ವಲ್ಪ ರೆಸಿಪಿ ಎಲ್ಲ ತೋರಿಸ್ತಾ ಇಲ್ಲ, ಇದು ಪ್ಯೂರ್ಲಿ ಆನ್ ಅರ್ಲಿ ಮಾರ್ನಿಂಗ್ ವ್ಲಾಗ್ ಅಲ್ವಾ. ಸೊ ರೆಸಿಪಿ ಎಲ್ಲ ಡೀಟೇಲ್ಡಾಗಿ ಹೋಗ್ತಿಲ್ಲ. ಯಾವ್ದಾದ್ರು ಹೊಸದೇನಾದ್ರು ಚೆನ್ನಾಗಿರೋದು ಮಾಡ್ತಾ ಇದೀನಿ ಅಂದ್ರೆ ರೆಸಿಪಿ ತೋರಿಸ್ತೀನಿ. ನಾರ್ಮಲ್ ಅಡುಗೆಗಳಿಗೆ ಏನಕ್ಕೆ ರೆಸಿಪಿ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಅಲ್ವಾ. ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ. ಮೂಲಂಗಿ ಬೇಳೆ ಸಾರ್ ನಾ ಏನ್ ತೋರಿಸ್ಲಿ, ನಾನು ಹೆಂಗ್ ಮಾಡೋದು ಅಂತ ತೋರಿಸ್ಲಾ, ಅದಕ್ಕೆ ತೋರಿಸ್ತಾ ಇಲ್ಲ. 2 ಮೂಲಂಗಿ ಉಪಯೋಗಿಸ್ತಾ ಇದ್ದೀನಿ ಅಷ್ಟೇನೆ. ಒಂದು ಅಂತೂ ಮೂಲಂಗಿ ಬೇಳೆ ಸಾರಲ್ಲಿ ಗೊತ್ತು, ಮೂಲಂಗಿನ ತುಂಬಾ ತೆಳುಗೆ ಹೆಚ್ಕೊಬೇಕು. ದಪ್ಪಕ್ಕೆ ಹೆಚ್ಕೊಂಡ್ರೆ ನಮ್ಮನೇಲಿ ಯಾರು ತಿನ್ನಲ್ಲ. ಇಷ್ಟ ಆಗದೆ ಇರೋಂಥ ಒಂದು ತರಕಾರಿ ಮನೆಗಳಲ್ಲಿ ಅಂದ್ರೆ ಮೂಲಂಗಿನೇ. ಸಾರು ಇಟ್ಟಾಗೋಗಿದೆ, ಸಾರು ರೆಡಿ. ಇವಾಗ ನಮ್ಮ ಪೋಹಾಗೆ ಪ್ರೆಪ್ಪು ಹಂಗೇನೆ ಸಾರಿಗೆ ಒಗ್ಗರಣೆ ಹಾಕೊಳಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊತಾ ಇದೀನಿ. ಇನ್ನ ಬೆಳಕು ಬಂದಿದ್ಯಾ? ತಿಳಿ ಬೆಳಕು ಬಂದಿದೆ, ಲೈಟಾಗಿ ಬಂದಿದೆ. ಅಬ್ಬಾ ಕಾಯ್ತಾ ಇದೆ ಬೆಳಕಾಗ್ಲಿ ಅಂತ. ಇನ್ನು ಆಚೆಗಡೆ ಹೋಗ್ಬೇಕು, ರಂಗೋಲಿ ಹಾಕ್ಬೇಕು, ದೇವ್ರ ದೀಪ ಹಚ್ಬೇಕು. ರಂಗೋಲಿ ಹಾಕಕ್ಕೆ ಅರ್ಧ ಕಾಯ್ತಾ ಇದೆ ಬೆಳಕಾಗ್ಲಿ ಅಂತ. ಆಚೆಗಡೆ ಹೋಗಿ ರಂಗೋಲಿ ಹಾಕ್ಬಿಟ್ರೆ ಈಸಿ ಆಗುತ್ತೆ ಅಂತ. ನಾನಿನ್ನ ಇವಾಗ ಸಾರ್ಗಿಟ್ಟೆ, ಆಲ್ರೆಡಿ ಅನ್ನ ಆಗೋಯ್ತು. ಸೊ ಅನ್ನ ಪಂಗ್ ಬಿಟ್ರೆ ಆಗೋಗಿದೆ. ಮಾಮೂಲಿ ಕುಕ್ಕರ್ ಮಾಡಿದಾಗಲೂ ಪ್ರೆಷರ್ ಹೋಗೋ ತನಕ ವೆಯ್ಟ್ ಮಾಡ್ತೀವಲ್ಲ, ಆ ಥರ ಒಂದು 2-3 ನಿಮಿಷ ಬಿಟ್ಟರೆ ಅನ್ನ ಪಂಗತ್ತೆ. ನೀಟಾಗಿ ರೂಢಿಯಾಗಿರ ಅನ್ನ ರೆಡಿ ಆಲ್ರೆಡಿ. ಸೊ ಪೋಹಾಗೆ ಏನೇನು ಬೇಕು, ಇದು ಒಂದು ಸ್ವಲ್ಪ ಈರುಳ್ಳಿ ಪೋಹಾಗೆ, ಒಂದು ಸ್ವಲ್ಪ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹಸಿಮೆಣಸಿನ್ಕಾಯಿ ಖಾರ ಪೋಹ ಕೊಡೋದು ನಾನು. 5 ಮೆಣಸಿನ್ಕಾಯಿ ರೆಸಿಪಿ ಹೇಳಲ್ಲ ಅನ್ಕೊಂಡು ತೋರಿಸ್ತಾನೆ ಇದ್ದೀನಿ. ಅದು ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ. ಫುಲ್ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ದೀಪ ಎಲ್ಲ ಹಚ್ಬಿಟ್ರೆ ಇನ್ನು ಮನೆಯದು ಅಂತ ಒಂದಷ್ಟು ಕೆಲಸಗಳೇನಿತ್ತು ಅದೆಲ್ಲ ಕ್ಲಿಯರ್ ಆದಂಗೆ ಆಗುತ್ತೆ. ಸೊ ನಮ್ಮ ಲೈಫ್ ಈಸಿ ಆಗುತ್ತೆ. ಬಾಕಿ ಕೆಲಸಗಳ ಮೇಲೆ, ಮೇನ್ ಕೆಲಸಗಳು ನಮ್ಮದು ವರ್ಕ್ ಏನಿರುತ್ತೆ ಆ ವರ್ಕ್ ಮೇಲೆ ಫೋಕಸ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ನಾನು ಇವಾಗ ಸ್ಟೀಮ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ಸ್ನ. ಬರೀ ಕ್ಯಾಪ್ಸಿಕಮ್ ಮತ್ತೆ ಇದು ಕ್ಯಾಬೇಜ್ ಎರಡೇನೆ. ಸೊ ಇದೆರಡು ಇಟ್ಬಿಟ್ಟು ಉಪ್ಪನ್ನ ಲೈಟಾಗಿ ಸ್ಪ್ರಿಂಕಲ್ ಮಾಡ್ಬಿಟ್ಟು ಸ್ಟವ್ ಆನ್ ಮಾಡೋದಷ್ಟೇ. ಕೆಳಗಡೆ ನೀರು ಹಾಕಿ, ಕೆಳಗಡೆ ನೀರಿದೆ, ಸ್ಟೀಮ್ ಮಾಡೋದಷ್ಟೇ. ಹಿಂಗೆ ಇದ್ರದ್ದೇ ಡಬ್ಬ ಇದೆ. ಸೊ ಇದು ಮುಗೋಯ್ತು. ಇದನ್ನ ತಿರ್ಕೊಳ್ಳೋದು. ನಮ್ಮ ರಾ ವೆಜಿಟೇಬಲ್ಸ್ಗೆ ನಾನು ಯೂಸ್ ಮಾಡ್ತಿದ್ದು ಸೌತೆಕಾಯಿ, ಕ್ಯಾರೆಟ್. ಹಂಗೆ ಡಯಟಲ್ಲಿ ಏನೇನು ತಿಂತೀನಿ ಅಂತ ನಾನು ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ, ಐಡಿಯಾಸ್ ಬರಲಿ ಅಂತ. ಇವತ್ತು ಫಸ್ಟ್ ಡೇ ಅಲ್ವಾ, ಇಷ್ಟು ಬೇಗ ಎದ್ದಿರೋದಕ್ಕೆ ಸ್ವಲ್ಪ ಪ್ರೆಪ್ ಕಮ್ಮಿ ಇದೆ. ನಾಳೆಯಿಂದ ಎಲ್ಲ ಒಂದು ಐಡಿಯಾ ಬರುತ್ತೆ, ಒಂದಷ್ಟು ಬೇಗ ಆಗುತ್ತೆ. ಅದನ್ನು ತೋರಿಸ್ಕೊಂಡು ಹೋಗೋಣ. ಬ್ರೇಕ್ಫಾಸ್ಟ್ ಅಂತೂ ತುಂಬ ಅದ್ಭುತವಾಗಿ ಆಗ್ಬಿಟ್ಟಿದೆ ನೋಡಿ, ಏನು ಚೆನ್ನಾಗಾಗಿದೆ. ಈ ಅವಲಕ್ಕಿ ಉಪ್ಪಿಟ್ಟನ್ನ ಪ್ರೋಟೀನ್ ರಿಚ್ ಮಾಡೋಕ್ಕೆ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಒಂಚೂರು, ಆಮೇಲೆ ನಾನು ಇದು ಹಾಕಿದ್ದೀನಿ ಬಟಾಣಿ, ಇಷ್ಟನ್ನು ಹಾಕಿದ್ದೀನಿ. ಸೊ ಇಟ್ ಇಸ್ ಪ್ರೋಟೀನ್ ರಿಚ್. ಆ್ಯಂಡ್ ಇಲ್ಲಿ ನೋಡಿ ಎಕ್ಸ್ಟ್ರಾ ಪ್ರೋಟೀನ್ಗೆ ಅಂತ ಪನ್ನೀರ್ ಕೂಡ ಹುರಿದಿದ್ದೀನಿ. ಈ ಕಡೆ ಸಾಕು ಪ್ರೆಷರ್ ಹೋಗಿದೆ, ನೋಡೋಣ ಏನಾಗಿದೆ ಅಂತ. 4 ಸ್ಟವ್ ಹಸಿರೋದ್ರಿಂದ ಗ್ಯಾಸ್ ಅಂತೂ ಫುಲ್ಲು ಬಗ್ ಅಂತ ಇದೆ. ಇವಾಗ ನೋಡಿ ಇಷ್ಟು ಚೆನ್ನಾಗಿ ಆಗೋಗಿದೆ, ಫುಲ್ ಬೆಂದಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಇದು ಮುಗ್ದೋಗುತ್ತೆ. ಸೊ ಸ್ಟೀಮ್ ಮಾಡಿದ್ನಲ್ಲ ವೆಜಿಟೇಬಲ್ಸ್ ನೋಡಿ ಈ ಥರ ಆಗಿದೆ. ಈಗ ಇದಕ್ಕೂ ಜಸ್ಟ್ ಉಪ್ಪಿನ ಪುಡಿ, ಮೆಣಸಿನ ಪುಡಿ ಸೌಟೆ ಮಾಡ್ಕೊಂಡ್ಬಿಟ್ರೆ ಮುಗ್ದೋಯ್ತು. ಅಡುಗೆ ಕೆಲಸ ಎಲ್ಲ ಪೂರ್ತಿ ಮುಗಿಸಿ ಸ್ನಾನ ಮಾಡ್ಕೊಂಡು ಇವಾಗ ರಂಗೋಲಿ ಹಾಕೋಕ್ಕೆ ಅಂತ ಬಂದಿದ್ದೀನಿ. ಸೊ ಫುಲ್ ಬೆಳಕಾಗಿದೆ. ನ್ಯೂಸ್ ಪೇಪರ್ ಅವ್ರ ಬೇರೆ ಗೇಟಿಗೆ ಸಿಗಿಸ್ಬಿಟ್ಟಿರೋದು. ನ್ಯೂಸ್ ಪೇಪರ್ ಫುಲ್ ಒದ್ದೆ ಆಗಿಬಿಟ್ಟಿತ್ತು. ಪರವಾಗಿಲ್ಲ, ಲೈಟಾಗಿ ಒದ್ದೆ ಹಾಕಿದ್ದೆ, ಬದುಕಿದೆ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಅಷ್ಟೇ. ಆ್ಯಂಡ್ ಇಲ್ಲಿ ಆಲ್ರೆಡಿ ನೆನೆ ರಾತ್ರಿನೇ ನಾವು ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ, ಪ್ಲಸ್ ಮಳೆ ಎಲ್ಲ ಬಂದಿರಲಿಲ್ಲ, ಮತ್ತೆ ನೀರು ಹಾಕೋ ಅವಶ್ಯಕತೆನೇ ಇರಲಿಲ್ಲ. ರಂಗೋಲಿ ಎಲ್ಲ ಬಿಟ್ಟು
ದೇವರಿಗೆ ನಾನೇ ಪುಟ್ಟು ಗಾರ್ಡನ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಗಾರ್ಡನಲ್ಲಿ ಒಂದು ಸ್ವಲ್ಪ ಹೂವು ಕಿತ್ಕೊಂಡು ನಾನು ಮಾಡಿಸ್ತೀನಿ. ಹೊರಗಡೆಯಿಂದ ಸಾಮಂತಿಗೆ ಹೂವು ಯೂಶ್ವಲಿ ತೊಗೊಬಂದು ನಾವು ಮುಡಿಸ್ತೀವಿ. ಆ್ಯಂಡ್ ನಮ್ಮ ಗಿಡದ್ದು ಒಂದಿರಲಿ ಅಂತ ಯಾವಾಗಲೂ ಮಾಡಿಸ್ತೀವಿ. ಶಿವನಿಗೆ ಸಖತ್ ಶ್ರೇಷ್ಠವಾದ ಹೂವು ಅಂದರೆ ಬಿಳಿ ಎಕ್ಕದ ಹೂವು. ಸೊ ಅದನ್ನು ನಾನು ಯೂಶ್ವಲಿ ಮುಡಿಸ್ತೀನಿ. ಆ್ಯಂಡ್ ಈ ಹೂವು ಸ್ವಲ್ಪ ರೇರಾಗಿ ಸಿಕ್ಕೋದ್ರಿಂದ ನಾನು ಒಂದು ಗಿಡ ಹಾಕೊಂಡ್ಬಿಟ್ಟಿದ್ದೀನಿ ನನ್ನದು. ಇದರಲ್ಲೇ ಸೀಸನ್ ಟೈಮಲ್ಲಿ ಚೆನ್ನಾಗಿ ಹೂವು ಬಿಡುತ್ತೆ. ಸೊ ಅದು ಹೂವು ಬಿಟ್ಟಾಗ ನಾನು ಅದನ್ನು ಮುಡಿಸ್ಬಿಟ್ಟು ಪೂಜೆ ಮಾಡ್ತೀನಿ. ಈಗ ಸಮಯ ಬಂದು 7 ಗಂಟೆ. ಸೊ ಒಂಥರ 4:15 ಎದ್ದಿದ್ದು ಎಷ್ಟು ಹೆಲ್ಪ್ ಆಯಿತು ಅಂದರೆ ಅಡುಗೆ ಕೆಲಸ ಪೂರ್ತಿ ಮುಗ್ದೋಗಿದೆ. ಅಡುಗೆ ಮನೆಗೆ ವಾಪಸ್ ಹೋಗೋಂಗಿಲ್ಲ, ಸರಿನಾ? ಅದೊಂದು. ಎರಡನೇದು ಬಂದ್ಬಿಟ್ಟು ಅಡುಗೆ ಮನೆಗೆ ಹೋಗೋದೇ ಇಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟದ್ದು. ಈಗ ನನ್ನ ಮಗಳಿಗೆ ಅದು ಇದು ಸಣ್ಣ ಪುಟ್ಟದ್ದು ಮಾಡೋಕ್ಕೆ ಅವಳು ಅವಾಗ ಏನಾದ್ರು ಫ್ರೆಶ್ ಆಗಿ ಕೇಳಿದ್ರೆ ಅದು ಮಾಡ್ಕೊಡ್ತೀನಿ. ಸಣ್ಣ ಪುಟ್ಟ ಸ್ನ್ಯಾಕ್ಸು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸು, ಟೀ, ಆ ಥರ. ಮೇಜರ್ ವರ್ಕ್ ಆಫ್ ಅಡುಗೆ ಮನೆ ಕ್ಲೀನಿಂಗ್ ಇರಲಿ, ಅಡುಗೆ ಮಾಡೋದು, ಮೇಜರ್ ಫುಡ್ ಏನು ಮಾಡಬೇಕು ಅದೆಲ್ಲ ಕ್ಲಿಯರ್ ಆಗಿದೆ. ಆ್ಯಂಡ್ ದಿನಾಗಲೂ ಎಷ್ಟು ಲೇಟಾಗಿ ಆಗ್ತಾಯಿತ್ತು ತಿಂಡಿ, ಇವಾಗ ಬೇಗ ಆಗಿದೆ. ಆ್ಯಂಡ್ ಇವಾಗ ನನಗೆ ಇನ್ನೂ ಟೈಮ್ ಇರೋದ್ರಿಂದ ನಾನು ಬೆಸ್ಟ್ ಪಾರ್ಟ್ ಅಂದರೆ ಯಾವಾಗಲೂ ಅಮ್ಮಂದಿರಿಗೆ ಏನಾಗುತ್ತೆ ಗೊತ್ತಾ, ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಕಾನ್ಸ್ಟೆಂಟಾಗಿ ನಮ್ಮ ಮಗು ನಮ್ಮ ಅಟೆನ್ಷನ್ನ ಕೇಳೋದ್ರಿಂದ ಸೊ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಇವಾಗ ಸ್ಟ್ರೆಸ್ಸೇ ಇಲ್ಲದೆ ಇರೋಂಗೆ ನನ್ನ ಮಗಳು ಫುಲ್ ಡೀಪ್ ಸ್ಲೀಪಲ್ಲಿದ್ದು ಆಯಿತಾ. ಸೊ ನಾನು ಒಬ್ಬಳೇ ಆರಾಮಾಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ. ನಾನು ಪರ್ಪಸ್ಲಿ ವರ್ಕೌಟ್ ಮಾಡಲಿಲ್ಲ, ಯಾಕಂದರೆ ವರ್ಕೌಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೋದ್ರೆ ನಾನು ಆಲ್ಮೋಸ್ಟ್ 1.5 ಅವರ್ ಟೈಮ್ ಹೊಟ್ಟೋಗುತ್ತೆ. ಅಂದರೆ ಸ್ಟಾರ್ಟ್ ಮಾಡಿ ಮಧ್ಯದಲ್ಲಿ ರೆಸ್ಟ್ ತೊಗೊಂಡು ಪುನಃ ರೀಸ್ಟಾರ್ಟ್ ಮಾಡಿ ಪುನಃ ವರ್ಕೌಟ್ ಆದಮೇಲೆ ರೆಸ್ಟ್ ತೊಗೊಂಡು ಆಮೇಲೆ ಪೋಸ್ಟ್ ವರ್ಕೌಟ್ ಏನಾದ್ರು ಶೇಕ್ ಎಲ್ಲ ಕೊಡ್ದು ಅದು ಮಿನಿಮಮ್ ನಾನು 20 ನಿಮಿಷದಿಂದ 30 ನಿಮಿಷ ವರ್ಕೌಟ್ ಮಾಡಿದ್ರು 1.5 ಅವರ್ ಸ್ನಾನ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಗೋಗ್ಬಿಡುತ್ತೆ. ಸೊ ಅದು ಗೊತ್ತಿಲ್ಲದೇ ಟೈಮ್ ಕನ್ಸ್ಯೂಮ್ ಮಾಡೋ ಟೈಮ್ ಅದು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಅವಳು ಎದ್ಮೇಲೆ ಅವಳ ಜೊತೆ ಮಾಡೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ, ಸೊ ಅದನ್ನು ಅವಾಗ ಇಟ್ಕೊಳ್ಳೋಣ. ಇವಾಗ ಪೀಸ್ಫುಲ್ಲಾಗಿ ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡಿ ಒಂಥರ ಮೈಂಡ್ ಕಾಮಾಗಿ ಇಟ್ಕೊಳ್ಳೋಕ್ಕೆ ಎಲ್ಲ ಕೆಲಸ ಮುಗಿದಿದೆ. ಈಗ ಪ್ರೆಷರ್ ಇಲ್ಲ. ನನ್ನ ಹಸ್ಬೆಂಡ್ ಬಂದರು, ತಿಂಡಿ ಮಾಡಿಲ್ಲ, ಇನ್ನೂ ತಿಂಡಿ ರೆಡಿ ಆಗಿಲ್ಲ, ಅವ್ರು ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಈ ಕಡೆ ನನ್ನ ಮಗಳು ಎದ್ಬಿಟ್ಟಿದ್ದಾಳೆ, ಈ ಕಡೆ ಅವಳು ಅಳ್ತಾ ಇದ್ದಾಳೆ. ಸೊ ಇದು ಯಾವುದು ಇಶ್ಯೂಸ್ ಇರಲ್ಲ. ಸೊ 4:30 ವಾಸ್ ದ ಬೆಸ್ಟ್ ಥಿಂಗ್ ದಟ್ ಐ ಡಿಡ್. ಇವತ್ತಂತೂ ಮೋಸ್ಟ್ಲಿ ಫುಲ್ ಝೂಮಲ್ಲಿದ್ದೆ ಅಂತ ನನಗೆ ಒಂಚೂರಿನೂ ಅನ್ನಿಸ್ಲೇ ಇಲ್ಲ ಇದ್ದಾಗ. ನೋಡೋಣ ನಾಳೆ ಎಲ್ಲ ಹೆಂಗಿರುತ್ತೆ ಅಂತ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಇವತ್ತಂತೂ ನಂಗೆ ಸಖತ್ ಇಷ್ಟ ಆಯಿತು. ಈಗ ನನ್ನ ಟೇಬಲ್ ಎಲ್ಲ ಹಿಂಗೆಲ್ಲ ಗಲೀಜಾಗಿತ್ತಲ್ಲ, ನೆನ್ನೆ ರಾತ್ರಿ ಕ್ಲೀನ್ ಮಾಡೋಕ್ಕಾಗಿಲ್ವಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ನೀಟಾಗಿ ಒಂದು ಸ್ವಲ್ಪ ಪೀಸ್ಫುಲ್ಲಾಗಿ ಜಾಗ ಇದ್ದರೆ 1-2 ನಿಮಿಷ ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡ್ಬೋದು ಈ ಜಾಗದಲ್ಲಿ. ಇಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನನ್ನ ಹಸ್ಬೆಂಡು ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದಾರೆ. ಸೊ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ಏನಾಗುತ್ತೆ, ಅವರು ಒಂದು ಬ್ರೇಕ್ಫಾಸ್ಟ್ ಟೈಮಿಗೆ ಬರ್ತಾರೆ. ಬ್ರೇಕ್ಫಾಸ್ಟ್ ಟೈಮ್ಗೆ ಬಂದಾಗ ಅವ್ರಿಗೆ ಊಟ ಕೊಟ್ಬಿಟ್ಟು ನಾನು ಆ ಟೈಮಲ್ಲಿ ಅವ್ರು ಮಗುನ ಇಟ್ಕೊಂಡ್ರೆ ಅವ್ರಿಗೆ ಕೊಟ್ಬಿಟ್ಟು ವರ್ಕೌಟ್ ಮಾಡ್ತೀನಿ, ಇಲ್ಲಾಂದ್ರೆ ಅವ್ರ ಜೊತೆನೇ ವರ್ಕೌಟ್ ಮಾಡೋ ಪ್ಲಾನ್ ಮಾಡಿದ್ದೀನಿ. ಮನೇಲಿ ಮಾಡಿದ ಎಣ್ಣೆ ಟೇಬಲ್ ಮೇಲೆ ಆಲ್ಮೋಸ್ಟ್ ಇರುತ್ತೆ ನೆನಪಾಗ್ಲಿ ಅಂತ. ಸ್ಪೆಕ್ಸ್ ಡಬ್ಬಗಳು ಎಷ್ಟಿದೆ ಅಂದರೆ ಬರೀ ಡಬ್ಬನೇ ಇದೆ, ಸ್ಪೆಕ್ಸೇ ಇಲ್ಲ ಇದ್ರೊಳಗಡೆ, ಬರೀ ಡಬ್ಬಗಳು ತುಂಬಿಕೊಂಡಿದೆ. ಎಲ್ಲ ಮ್ಯಾಕ್ಸಿಮಮ್ ನನ್ನ ಮಗಳು ಐಟಮ್ಗಳೇ ಇರ್ತವೆ. ಸೊ ನಾನು ಓದೋ ಬುಕ್ಗಳು ಮ್ಯಾಜಿಕ್ ಓದ್ತೀನಿ. ನಾನು ಇದರಲ್ಲಿ ಯೂನಿವರ್ಸಲ್ಲಿ ಸೀಕ್ರೆಟಲ್ಲಿ ತುಂಬ ನಂಬ್ತೀನಿ. ಸೊ ಸೀಕ್ರೆಟನ್ನು ನಿಮಗೆಲ್ಲ ಗೊತ್ತಿದೆ ಅನ್ಸುತ್ತೆ, ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ಸೊ ನಾವು ಏನ ಅನ್ಕೋತೀವಿ ತುಂಬಾ ಮನಸ್ಸಿಚ್ಛೆಯಿಂದ ಅನ್ಕೋತೀವಿ ಆ್ಯಂಡ್ ಅದ್ರ ಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ನಮಗೆ ಒಲ್ದು ಬರುತ್ತಂತೆ. ಇಡೀ ಯೂನಿವರ್ಸ್ ನಮ್ಮ ಕಡೆಗೆ ಒಲ್ದು ಬಂದು ಅದು ನಮ್ಗೆ ಅಟ್ರಾಕ್ಟ್ ಮಾಡಿ ನಮ್ಮ ಲೈಫಲ್ಲಿ ಒಲ್ದು ಬರೋದಂತೆ. ಅದನ್ನ ನಾನು ನಂಬ್ತೀನಿ. ಆವಾಗವಾಗ ಮನ್ಸಿಗೆ ನೋವಾದಾಗ ಈ ಬುಕ್ಗಳನ್ನ ಓದ್ತೀನಿ. ಯಾಕಂದರೆ ಇದ್ರಲ್ಲಿ ನಂಗೆ ಎಷ್ಟೊಂದು ಉತ್ತರ ಸಿಕ್ಕಿದೆ. ಸೊ ಅದರಿಂದ ಇದನ್ನು ಹೋಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ. ನೀವು ನಿಮಗೆ ಯಾವುದು ನೆಮ್ಮದಿ ಕೊಡುತ್ತೆ ಅಂಥದನ್ನ ನೀವು ಚೂಸ್ ಮಾಡ್ಕೋಬೋದು. ಈ ಬುಕ್ಕಲ್ಲಿ ನಾನು ಟು ಡೂ ಲಿಸ್ಟು ಅದು ಇದು ಎಲ್ಲ ಬರಿತಾ ಇರ್ತೀನಿ. ನನಗಂತೂ ಡಿಫ್ರೆಂಟ್ ಟೈಪ್ಸ್ ಆಫ್ ಬುಕ್ಗಳನ್ನ ಕಲೆಕ್ಟ್ ಮಾಡೋದು ಇಷ್ಟ ಆಯಿತು. ಸೊ ಈ ಬುಕ್ಕು ಅವತ್ತು ನನ್ನ ಮಗಳು ಕೊಟ್ಟೆ ಬರಿ ಅಂತ, ಅವಳು ಏನು ಬರೆಯಲ್ಲ ಅಂದು. ಇದನ್ನ ವಾಪಸ್ ನಾನು ಹಿಡ್ಕೊಂಡಿದ್ದೀನಿ. ಎಷ್ಟು ಕ್ಯೂಟಾಗಿದೆ ನೋಡಿ. ಇದಕ್ಕೊಂದು ಡಬ್ಬ ಬೇರೆ, ಅದಕ್ಕೊಂದು ಚಿಕ್ಕ ಲಾಕ್ ಬೇರೆ ಬಂದಿತ್ತು. ನೀರು ಆಲ್ಮೋಸ್ಟ್ ಖಾಲಿ ಆಗಿದೆ. ಸೊ ನೀರನ್ನ ಫಿಲ್ ಮಾಡ್ಕೊಂಡು ಬರೋಣ. ಇದು ವಾಶಿಗೆ ಹೋಗ್ಬೇಕು. ಸೊ ಮೊನ್ನೆ ಚಿಕ್ಕಪೇಟೆಗೆ ಹೋಗಿದ್ದೆ. ಚಿಕ್ಕಪೇಟೆಗೆ ಹೋದಾಗ ಈ ಪ್ಲ್ಯಾಂಟ್ ತೊಗೊಬಂದೆ. ಸೊ 3 ಲೈನ್ ಇರೋ ತೊಗೋಬೇಕು, 2 ತಗೋಬಾರ್ದಂತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇನು ಗೊತ್ತು, ಯಾವ ಡೈರೆಕ್ಷನಲ್ಲಿ ಇಡಬೇಕು,
ಇದನ್ನ ಯಾವ ಥರ ಬೆಳೆಸ್ಬೇಕು, ಯಾಕಂದ್ರೆ ಎಷ್ಟೊಂದು ಸತಿ ಅಂದಿದ್ದೇನೆ ಆಯ್ತಾ, ಅಷ್ಟು ಸತಿನೂ ಎಷ್ಟೊಂದು ಸತಿ ಮ್ಯಾಕ್ಸಿಮಮ್ ಸತ್ತೋಗಿದೆ, ನನಗೆ ಅದೇ ಬೇಜಾರು. ಸೊ ಇದನ್ನ ಯಾವ ಡೈರೆಕ್ಷನಲ್ಲಿ ಇಟ್ಟು ಬೆಳೆಸ್ಬೇಕು, ಹೇಗೆ ಬೆಳೆಸಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಏನಾದ್ರು ಟಿಪ್ಸ್ ಇದ್ರೆ ದಯವಿಟ್ಟು ಹೇಳಿ, ಇಂಪ್ಲಿಮೆಂಟ್ ಮಾಡ್ತೀನಿ. ಈ ಸತಿ ಬೆಳೆಸಿ ನೋಡೋಣ. ಇದನ್ನ ಸಾಯಿಸೋಕೆ ನಿಜವಾಗ್ಲೂ ಇಷ್ಟ ಇಲ್ಲ, ನಂಗೆ ಸಖತ್ ಇಷ್ಟ ಇದನ್ನ ಬೆಳೆಸೋಕ್ಕೆ. ಸೊ ಇವತ್ತಿಂದ ಇದು ಇಲ್ಲಿ ಪರ್ಮನೆಂಟ್ ಆಗಿರಲಿ, ಚೆನ್ನಾಗಿ ಕಾಣ್ತದಲ್ಲ. ಸೊ ಇದಾಯಿತು. ಅದಾದಮೇಲೆ ನಮ್ಮದು ಟಿಶ್ಯೂ ಬಾಕ್ಸು, ಆಮೇಲೆ ನಂದು ಇಮಿಡಿಯೇಟ್ ಆಗಿ ಆಕ್ಸೆಸ್ ಮಾಡೋಕ್ಕೆ ಒಂದು ರಬ್ಬರ್ ಬ್ಯಾಂಡು ಇಲ್ಲ ಒಂದು ಹೇರ್ ಬ್ಯಾಂಡು, ಏನೋ ಒಂದು ಇಮಿಡಿಯೇಟ್ ಆಗಿ ಆಕ್ಸೆಸ್ ಮಾಡೋಕ್ಕೆ ಅಂತ ಇಟ್ಟಿರೋ ಬಾಕ್ಸ್ ಅದು. ಆ್ಯಂಡ್ ಇದು ನನ್ನ ಮೊಬೈಲ್ ಸ್ಟ್ಯಾಂಡ್ಗಳು. ಇದು ಓದ್ತಾ ಇರೋ ಬುಕ್ಕು ನಾಲೆಡ್ಜಿಗೆ ಅಂತ. ಸೊ ಇದಿಷ್ಟಾಯಿತು, ಇದಿಷ್ಟಾಯಿತು. ಸ್ವಲ್ಪ ಧೂಳಿದೆ, ಧೂಳಿರೋದ್ರಿಂದ ಒಂದು ರೌಂಡ್ ವೈಪಿಂಗ್ ಮಾಡ್ಕೊಂಡ್ಬಿಡೋಣ. ಸೊ ನನ್ನ ವರ್ಕ್ ಟೇಬಲ್ ರೆಡಿ. ನಾನು ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲನೇ ಕೆಲಸ ನಾನು ಮಾಡೋದು, ಯಾವಾಗಲೂ ನಾನು ಲ್ಯಾಪ್ಟಾಪ್ನ ನಮಸ್ಕಾರ ಮಾಡ್ತೀನಿ, ಬುಕ್ನ ನಮಸ್ಕಾರ ಮಾಡ್ತೀನಿ ಬರೆಯೋಕ್ಕಿಂತ ಮುಂಚೆ. ಅದು ನನಗೆ ಮೊದಲಿಂದ ಅಭ್ಯಾಸ, ಯಾಕಂದರೆ ಇದೇ ನಮಗೆ ಊಟ ಕೊಡ್ತಿರೋದಲ್ವ. ಸೊ ಇದ್ರ ಮೇಲೆ ಯಾವಾಗಲೂ ಗೌರವ ಇರುತ್ತೆ. ಸೊ ಅದಕ್ಕೋಸ್ಕರ ನಮಸ್ಕಾರ ಮಾಡಿ ಶುರು ಮಾಡ್ತೀನಿ. ಇನ್ನೊಂದೇನೆಂದರೆ, ಫಸ್ಟು ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಟು ಡೂ ಲಿಸ್ಟ್ ಬರ್ಕೋತೀನಿ. ಟು ಡೂ ಲಿಸ್ಟಲ್ಲಿ ಸಿಂಪಲ್ ಥಿಂಗ್ಸ್, ಇವತ್ತೊಂದು ಏನೇನು ಪ್ರಿಯಾರಿಟಿ ವರ್ಕ್ ಇದೆ ಅದೆಲ್ಲ ಬರ್ಕೋತೀನಿ. ಯಾಕಂತ ಹೇಳಿದ್ರೆ ಒಂದು ಪಾಯಿಂಟಲ್ಲಿ ಫುಲ್ ಎಲ್ಲ ನೆನಪುಗಳಾಗುತ್ತೆ. ನೆನಪುಗಳಾದಾಗ ಅದನ್ನು ಅಚೀವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಆರಾಮಾಗಿ ಬರೆದಿಟ್ಕೊಂಡ್ರೆ ಎಲ್ಲ ಅಚೀವ್ ಮಾಡಿದ್ರೆ ಪರವಾಗಿಲ್ಲ, ಅಟ್ಲೀಸ್ಟು ಬರೆದಿಟ್ಟಿರೋದ್ರಿಂದ ವಾಪಸ್ ಬಂದು ನೋಡಿದಾಗ ಇದು ಬಿಟ್ಬಿಟ್ಟಿದ್ದೀನಲ್ವಾ ಅಂತ ಪುನಃ ಬಂದು ವಾಪಸ್ ಮಾಡ್ಬೋದು. ಅದಕ್ಕೋಸ್ಕರ ಸೊ ಫಸ್ಟ್ ಟು ಲಿಸ್ಟ್ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಕೆಲಸಗಳಿಗೆ ಕೈ ಹಾಕ್ತೀನಿ. ಕುತ್ಕೊಂಡು ಪೇಪರ್ ಓದೋಕ್ಕೆ ಇವತ್ತರೆಗೂ ಟೈಮ್ ಸಿಕ್ಕಿರಲಿಲ್ಲ. ಮಧ್ಯಾಹ್ನದ ಮೇಲೆ ಸಿಕ್ಕಿದ್ರು ಅವಾಗ ಮೂಡಿರ್ತಾ ಇರಲಿಲ್ಲ. ಸೊ ಪೇಪರ್ ಓದೋಕ್ಕೂ ಟೈಮ್ ಇದೆ. ಹೆಡ್ಲೈನ್ಸಲ್ಲೇ RR ನಗರಲ್ಲಿ ಫುಲ್ ನೀರು ತುಂಬ್ಕೊಂಡ್ಬಿಟ್ಟಿದೆ. RCB ಮ್ಯಾಚು ಲಕ್ನೋಗೆ ಮೂವ್ ಆಗ್ಬಿಟ್ಟಿದ್ದಾರೆ. ಹಿಡ್ದು ಅಂತೂ ಫುಲ್ಲು ಲಾರಿ ಗಟ್ಲೆ ವೇಸ್ಟ್ಗಳು ಆಚೆ ಬಂದು ಅದರಲ್ಲಿ ಫುಲ್ ತುಂಬ್ಕೊಂಡ್ಬಿಟ್ಟಿದೆಯಂತೆ. ಅಷ್ಟು ಗಲೀಜಾಗಿದೆಯಂತೆ ಮಳೆಯಿಂದ. ಏನು ಮಾಡೋದು, ಆ ಸತಿನೂ ಇಲ್ದಿರೋ ಅಷ್ಟು ಮಳೆ ಈ ಸತಿ ಬಂದಿದೆ. ಅಯ್ಯಪ್ಪ, ನಿಮಗೆ ಕಾಮಿಡಿ ಹೇಳಬೇಕು, ನಂಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಚಿಕ್ಕಪೇಟೆಗೆ ಹೋಗಿದ್ದೆ. ಚಿಕ್ಕಪೇಟೆಯಲ್ಲಿ ಪೂರ್ತಿ ಅಂದರೆ ಫುಲ್ಲು ಒಳ್ಳೆ ಥರ ಕೊಚ್ಚೆ. ನಾನು ನನ್ನ ಮಗಳನ್ನ ಬೇರೆ ಎತ್ಕೊಂಡ್ಬಿಟ್ಟಿದ್ದೀನಿ. ಅವಳಿಗೆ ಸೀರೆ ಹೊಲ್ಸೋಕ್ಕೆ ಅಂತ ಹೋಗಿದೆ. ಸೀರೆ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಯಾಕೆ ತೋರಿಸಿಲ್ಲ ಅಂದರೆ ಈಗ ರಿವೀಲ್ ಮಾಡಿಬಿಟ್ರೆ ಸೊ ನಾನು ಹಾಕೊಳ್ಳೋದನ್ನ ತೋರಿಸ್ತೀನಿ. ನನ್ನ ಮಗಳಿಗೊಂದು ಸೀರೆ, ನನಗೊಂದು ಸೀರೆ, ನಮ್ಮ ಅತ್ತೆಗೊಂದು ಸೀರೆ, ಆಯಿತಾ. ಸೊ ಅದನ್ನು ರೆಡಿ ಮಾಡ್ಸೋಕ್ಕಂತ ಹೋಗಿದ್ದೆ. ಮಧ್ಯಾಹ್ನ ಊಟ ಮಾಡ್ಕೊಂಬರೋಣ ಬನ್ನಿ ಅಂತ ಹೋದ್ವಿ. ಮಳೆ ಹಾಕೊಂಡ್ಬಿಟ್ವಿ. ಫುಲ್ಲು ಕೊಚ್ಚೆ, ಹೊಳೆ ಥರ ಆಗೋಗಿತ್ತು. ನನ್ನ ಮಗಳಿಗಂತೂ ಫುಲ್ ಇರಿಟೇಷನ್ ಬಂದ್ಬಿಟ್ಟಿತ್ತು. ಹೋಗ್ಬೇಕಾದ್ರೆ ಫುಲ್ ಖುಷಿಲಿ ಟಾಯ್ಸ್ ಕೊಡಿಸು, ಅದು ಕೊಡಿಸು, ಇದು ಕೊಡಿಸು ಅಲ್ಲ. ಈಗ ಕೊಚ್ಚೆ ನೋಡ್ಬಿಟ್ಟು ಯಾವ ಟಾಯ್ನು ಮುಟ್ಟೋದೇ ಇಲ್ಲ ಅಂತ ಹೇಳೋಳು. ಅಷ್ಟು ಇರಿಟೇಷನ್ ಬಂದ್ಬಿಡ್ತು. ಕೊನೆಗೆ ಅಲ್ಲೇ ಇಮಿಡಿಯೇಟಾಗಿ ರೇನ್ ಕೋಟ್ ಕೊಡಿಸಿ ಅದನ್ನು ಹಾಕ್ಕೊಂಡು ಅವಳಿಗೆ ಸಮಾಧಾನ ಮಾಡಿಕೊಂಡು ಕರ್ಕೊಬಂದು ಹೆಂಗೋ ಸದ್ಯಕ್ಕೆ ಟೇಲರ್ ನಮ್ಗೆ ಪರಿಚಯ ಇರೋದ್ರಿಂದ ನಾನು ಯಾವಾಗಲೂ ಇರ್ತಾರೆ ಒಂದಿನ ಬಿಡಿಸ್ಕೊತೀನಿ. ನಾನು ಬರ್ತಾ ಇದ್ದೀನಿ ಅಂದರೆ ಅವತ್ತೊಂದು ದಿನ ನನ್ನ ಕೆಲಸ ಮಾತ್ರ ಮಾಡ್ಕೊಟ್ಬಿಡಿ ಅಂತ ನಾನು ಅವ್ರ ಹತ್ರ ಯಾವಾಗಲೂ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಅವರು ಫುಲ್ ಡೇ ನನ್ನ ಕೆಲಸನೇ ಮಾಡೋದು. ನಮ್ಮದು 3 ಜನದ್ದು ಸ್ಟಿಚಿಂಗ್ ಎಲ್ಲ ಫುಲ್ ಮುಗೀತು. ಸ್ಟಿಚಿಂಗ್ ಎಲ್ಲ ಮುಗಿದ್ಮೇಲೆ ಅಪ್ಪ ಆಟೋ ಡ್ರೈವರ್ ಒಬ್ಬರು ಬರ್ತಾ ಇರಲಿಲ್ಲ. ಹೆಂಗೋ ಒಬ್ಬರು ಬಂದರು. ಆಮೇಲೆ ನಮ್ಮ ಅತ್ತೆ ಮಾವನೆಲ್ಲ ಅಲ್ಲಿಗೆ ಡ್ರಾಪ್ ಮಾಡಿ ಅವ್ರ ಮನೆಗೆ. ಅದಾದಮೇಲೆ ನನ್ನ ಮಗಳಂತೂ ರಾತ್ರಿನೇ ಮನೆಗೆ ಹೋಗ್ಬೇಕು, ಅಪ್ಪ ನೋಡ್ಬೇಕಂತ ಹಠ ಬಿದ್ದುಬಿಟ್ಲು. ಪುನಃ ಅಲ್ಲಿಂದ ಒಂದು ಕ್ಯಾಬ್ ಸಿಕ್ತು. ಸದ್ಯಕ್ಕೆ ಕ್ಯಾಬ್ ಬುಕ್ ಮಾಡಿದ್ವಿ. ರೋಡಲ್ಲಿ ಹೋಗ್ಬೇಕಾದ್ರೆ ಎದೆಲ್ಲ ಪುಕ್ಕ ಅಂತ ಇದೆ. ನನಗೆ ಅಷ್ಟು ಹೊಳೆಯಲ್ಲಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಥರ ಫೀಲ್ ಆಗ್ತಾ ಇದೆ ನನಗೆ. ಮನೆಗೆ ಬಂದು ರೀಚ್ ಆಗೋಷ್ಟು ಸುಸ್ತಾಗೋದು, ಟೆನ್ಷನ್ ಎತ್ಕೊಂಡ್ಬಿಟ್ಟಿತ್ತು. ಅರೌಂಡ್ 11 o'clock ರಾತ್ರಿ ಮನೆಗೆ ಬಂದು ಸೇರೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಅಂತೂ ಕಾಯ್ಕೊಂಡು ಗೇಟ್ ಹತ್ರನೇ ನಿಂತಿದ್ರು. ಫುಲ್ ಟೆನ್ಷನ್ ಅವ್ರಿಗಂತೂ. ನಾನೊಂದು ಕಾಲ್ ಬೈ ಮಿಸ್ಟೇಕಾಗಿ ಮಾಡೋಂಗಿಲ್ಲ, ಏನೇನು ಅಂತ ಫುಲ್ ಗಾಬರಿ ಅವ್ರಿಗಂತೂ. ಅಯ್ಯೋ. ಸೊ ಈ ಮಳೆ ಸ್ವಲ್ಪ ನಿಲ್ಲ ತನಕ ನೀವಂತೂ ಸಂಜೆ ಹೊತ್ತು ಮೇಲೆ, ಮಧ್ಯಾಹ್ನ ಹೊತ್ತು ಮೇಲೆ ಸ್ವಲ್ಪ ಹೊರಗಡೆ ಓಡಾಡೋದು, ಸುಮ್ಮನೆ ಅನ್ನೆಸೆಸರಿ ಓಡಾಡೋದನ್ನ ಅವಾಯ್ಡ್ ಮಾಡಿ. ಅನ್ಲೆಸ್ ಅಂಡ್ ಅಂಟಿಲ್ ತುಂಬ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ಸ್ವಲ್ಪ ದೂರಕ್ಕೆ ಹೋಗಿ, ಇಲ್ಲಾಂದರೆ ಮನೆ ಹತ್ರನೇ ಎಲ್ಲ ಮುಗಿಸ್ಕೊಳ್ಳಿ. ಫೈನಲಿ ನನ್ನ ಮಗಳು ಎದ್ಲು. ಸೊ ನಾನು ಕ್ವಿಕ್ಕಾಗಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದೆ. ಈಗ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ಗೆ ಬೆಳಿಗ್ಗೆ ತೋರಿಸಿದ್ನಲ್ಲ ಅವಲಕ್ಕಿ ಉಪ್ಪಿಟ್ಟು ಮತ್ತು ಪನ್ನೀರ್ ತಿಂದಿದ್ದೇನೆ. ಆ್ಯಂಡ್ ಟೀ ಬೆಳಿಗ್ಗೆ ಏನು ಮಾಡ್ಕೊಂಡಿದ್ದೆ ಅದು
ಫುಲ್ ಗ್ಲಾಸ್ ಕುಡಿಯೋಕೆ ಆಗಿರ್ಲಿಲ್ಲ ನನ್ನ ಕೈಯಲ್ಲಿ. ಮೋಸ್ಟ್ಲಿ ಅರ್ಲಿ ಮಾರ್ನಿಂಗ್ ಅಂತ ಏನೋ ಗೊತ್ತಿಲ್ಲ. ಫುಲ್ ಗ್ಲಾಸ್ ಕುಡಿಯೋಕೆ ಅರ್ಧ ಉಳಿಸ್ಕೊಂಡಿದೆ. ಸೊ ಅರ್ಧ ಗ್ಲಾಸ್ ಟೀನೂ ಕುಡ್ದು ಮುಗಿಸಿ ಬಂದಿದ್ದೀನಿ. ಈಗ ಟೈಮ್ ಬಂದು ಅರೌಂಡ್ 8 o'clock ಆಗಿದೆ. ಸೊ 8 ಗಂಟೆಗೆ ನನಗಿರೋ ಮೇಜರ್ ಕೆಲಸಗಳೆಲ್ಲ ಮುಗ್ದೋಗಿದೆ, ಅಂದ್ರೆ ಮನೆ ರಿಲೇಟೆಡ್ ಕೆಲಸಗಳು. ಸೊ ಇವಾಗ ಏನಿದ್ರು ಲಾಗಿನ್ ಆಗೋದು, ಕೆಲಸಗಳನ್ನ ಸ್ಟಾರ್ಟ್ ಮಾಡೋದು. 8:12 ಇವಾಗ. ಸೊ ಲಾಗಿನ್ ಆಗೋದು, ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸೊ ಮೇಜರ್ ಆಗಿ ಇದ್ರ ಮೇಲೆ ಫೋಕಸ್ ಮಾಡೋದು ನಂಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. 8:15 ಎಲ್ಲ ಮುಗ್ದೋಗಿ ಇವಾಗ ಪೀಸ್ಫುಲ್ ಆಗಿ ನನಗೆ ಡಬಲ್ ಪ್ರೆಷರ್ ಇಲ್ಲದೆ ಆರಾಮಾಗಿರ್ಬೋದು ಅಂತ. ನನ್ನ ಮಗಳಾದ್ಮೇಲೆ ಅವಳಿಗೆ ನಾರ್ಮಲ್ ಸ್ನಾನ ಅದು ಇದು, ಆಮೇಲೆ ಅವಳಿಗೆ ಫುಡ್ ತಿನ್ಸೋದು, ಆ ಸಣ್ಣ ಪುಟ್ಟ ಕೆಲಸಗಳು, ಅದು ಏನು ಮಾಡೋಕ್ಕಾಗಲ್ಲ, ಅದನ್ನ ಮುಗ್ಸಕ್ಕಾಗಲ್ಲ. ಸೊ ಬಟ್ ನಂಗನ್ಸುತ್ತೆ ಇವತ್ತಿಗಿಂತ ಇನ್ನೂ ಚೆನ್ನಾಗಿ ಯುಟಿಲೈಸ್ ಮಾಡ್ಬೋದು 4:15 ಎದ್ದಾಗ ಅಂತ. ಫಸ್ಟ್ ಡೇ ಅಲ್ವಾ, ಸೊ ಎಲ್ಲ ಸ್ಲೋ ಆಗಿ ಸ್ವಲ್ಪ ಎಲ್ಲ ಉಲ್ಟಾ ಪಲ್ಟಾ ಮಾಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡಿ ಮುಗಿಸಿದ್ದೀನಿ. ಸೊ ಫಸ್ಟ್ ಡೇ ಆಗಿರೋದ್ರಿಂದ ನನಗೂ ಹೊಸದು. ನಾಳೆಯಿಂದ ನೋಡೋಣ ಇನ್ನ ಎಷ್ಟು ಬೆಟರ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು ಅಂತ. ಸೊ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನ ಮತ್ತಷ್ಟು ವ್ಲಾಗ್ಸ್ ಜೊತೆಗೆ ನಿಮ್ಮ ಮುಂದೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.